ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಿಮಗೆ ಗೊತ್ತಿರೋ ಥರ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ ಕೂರಿಸಿದ್ರು. ಇವತ್ತು ಲಾಸ್ಟ್ ಡೇ, ಅದಕ್ಕೆ ರಂಗೋಲಿ ಸ್ಪರ್ಧೆ ಎಲ್ಲ ಇಟ್ಟಿದ್ರು. ನೋಡಿ, ನಮ್ಮ ಏರಿಯಾದಲ್ಲಿ ಅಂದರೆ ನಮ್ಮ ರೋಡಲ್ಲಿ ಹಾಕಿರೋಂಥ ರಂಗೋಲಿ ಇದು ಫಸ್ಟ್ ಪ್ರೈಸ್ ಬಂದಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಇವಾಗ ಮಳೆ ಎಲ್ಲ ನಿಂತು ಇವತ್ತು ಫುಲ್ ಡೇ ಮಳೆ ಇತ್ತು. ನೋಡಿ, ಸಂಜೆ ಮೇಲೆ ಇವತ್ತು ಅಣ್ಣಮ್ಮನ ಬೀಳ್ಕೊಡುಗೆ ಕಾರ್ಯಕ್ರಮ ಇತ್ತು. ಅಂದರೆ ಇವತ್ತು ಲಾಸ್ಟ್ ಡೇ ಅಣ್ಣಮ್ಮನ ಏರಿಯಾದಲ್ಲಿರೋದು. ನೋಡಿ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ ಅಂತ. ಆ ಗೊಂಬೆ ಎಲ್ಲ ತರಿಸಿ ದೇವರೆಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಸದ್ಯ ಸಂಜೆ ಅಂತೂ ಮಳೆ ಅಂತೂ ಇರಲಿಲ್ಲ, ಯಾಕಂದರೆ ನಿನ್ನೆಯಿಂದ ಫುಲ್ ಡೇ ಮಳೆ ಇತ್ತು. ನಿನ್ನೆ ನೈಟೆಲ್ಲ ಓದಿತ್ತು, ಇವತ್ತು ಬೆಳಗ್ಗೆಯಿಂದನೂ ಮಧ್ಯಾಹ್ನ ತನಕನೂ ಮಳೆ ಓದಿತ್ತು. ಅದಕ್ಕೇ ಇನ್ನು ಮೆರವಣಿಗೆ ಮಾಡ್ತಾರೋ ಅಥವಾ ಮಾಡೋದಿಲ್ವೋ, ಬೇಗ ಹೊರಟೋಗುತ್ತೇನೋ ದೇವರು ಅನ್ನೋ ಥರನೇ ಇತ್ತು ವಾತಾವರಣ ಎಲ್ಲ. ಆದರೆ ನೋಡಿ, ಅಣ್ಣಮ್ಮನ ಅನುಗ್ರಹದಿಂದ ಯಾವುದೇ ಥರ ಮಳೆ ಅಂತೂ ಇರಲಿಲ್ಲ. ನೋಡಿ, ಇವಾಗ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನೈಟ್ ಅಂತೂ ಫುಲ್ ಜಗಮಗ ಅಂತಾಯಿತು ನಮ್ಮ ಏರಿಯಾ ಅಂತಲೇ ಹೇಳ್ಬೋದು. ಆ ಥರ ರೆಡಿಯಾಗಿತ್ತು ನೋಡಿ. ಫುಲ್ ಪಟಾಕಿ, ಹಾಗೆ ಫುಲ್ ಜನಗಳೆಲ್ಲ ಇದ್ದರು. ಒಂಥರ ನೋಡೋದು ಖುಷಿಯಾಗುತ್ತೆ. ಈ ಥರ ಎಲ್ಲ ಮಾಡಿದಾಗ ನಮ್ಮ ಊರುಗಳ ಕಡೆ ಎಲ್ಲ ಮಾಡ್ತಾರಲ್ಲ, ಹಳ್ಳಿ ಕಡೆ ಎಲ್ಲ ಹಬ್ಬನ, ಅದೆಲ್ಲ ನೆನಪಾಗುತ್ತೆ. ಇದು ನೋಡಿ, ಯಾವಾಗಲೂ ಮಾಡ್ತಿದ್ರು, ಆದರೆ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿರಲಿಲ್ಲ. ಈ ಸತಿ ತುಂಬ ಗ್ರ್ಯಾಂಡಾಗಿತ್ತು. ರಂಗೋಲಿಗೆ ಫಸ್ಟ್ ಪ್ರೈಸ್ ಬಂದಿದೆ. ರಂಗೋಲಿ ಹೇಗಿದೆ ಅಂತ ನೋಡಿ, ಚೆನ್ನಾಗಿದೆಯಾ ನೋಡಿ. ಈ ಅಕ್ಕನೇ ರಂಗೋಲಿ ಹಾಕಿರೋದು. ನಮ್ಮ ರೋಡಲ್ಲಿ ಯಾವುದೇ ವರ್ಷವೂ ಇದನ್ನು ಮಿಸ್ ಮಾಡೋದಿಲ್ಲ. ಪ್ರತಿ ವರ್ಷ ಕೂಡ ಹಾಕ್ತಾರೆ ಇದನ್ನು. ಅಂದರೆ ಬೇರೆ ಬೇರೆ ಡಿಸೈನ್ ಹಾಕ್ತಾರೆ. ಆದರೆ ನಮ್ಮ ಏರಿಯಾದಲ್ಲಿ ನಾನು ನೋಡೋ ಪ್ರಕಾರ ನಮ್ಮ ರೋಡಲ್ಲಿ ಅವರೇ ನಾನು ರಂಗೋಲಿ ಹಾಕೋದನ್ನು ನೋಡಿರೋದು. ಅಂದರೆ ಈ ಹಬ್ದಲ್ಲಿ ಮಾತ್ರ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ನೋಡಿ. ಗೊಂಬೆ ಎಲ್ಲ ಈ ಥರ ಎಲ್ಲ ಅದನ್ನು ದೂರದಲ್ಲಿ ನೋಡೋದಕ್ಕೆ ನನಗೆ ಇಷ್ಟ ಆಗುತ್ತೆ. ಆ ಗೊಂಬೆನ ಹತ್ರದಲ್ಲಿ ನೋಡಿದ್ರೆ ಏನೋ ಒಂಥರ ಭಯ ಆಗೋ ಥರ ಆಗುತ್ತೆ. ಆದ್ರೂ ಚೆನ್ನಾಗೆಲ್ಲ ಮಾಡಿದರು. ಫುಲ್ ಜನ ಎಲ್ಲ ಜಾತ್ರೆ ಥರ ಕಾಣಿಸ್ತಾಯಿತ್ತು. ನನಗೇನು ಬೆಂಗಳೂರಲ್ಲಿದ್ದೀನ ಅಥವಾ ಊರ ಕಡೆ ಜಾತ್ರೆಯಲ್ಲಿದ್ದೀನ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆ ಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ನಿಮ್ಮ ಏರಿಯಾಗಳ ಕಡೆಯೂ ಇದೇ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ನೋಡಿ, ಹಾಗೆ ಟಮಟೆ ಸೌಂಡು ಅದೆಲ್ಲ ಕೇಳಿಸ್ಕೊತಾ ಇದ್ದರೆ ನನಗಂತೂ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಹಾಗೆಯೇ ಫುಲ್ ಮಳೆ ಬರೋ ಥರ ಆಗೋಗಿತ್ತು. ಮಳೆ ಬರುತ್ತೇನೋ ಅಂತ ಎಲ್ಲ ಫುಲ್ ಗಾಬರಿ ಆಗಿದ್ದರು. ದೇವ್ರು ಹೋಗೋ ತನಕ ಮಳೆ ಹೋಗೋದು ಬೇಡ, ಬರೋದು ಬೇಡ ಅಂತ ಎಲ್ಲರೂ ಕೂಡ ಅಂದ್ಕೊತಾ ಇದ್ವಿ. ಹಾಗೆಯೇ ಕೂಡ ದೇವ್ರು ಹೋಗೋ ತನಕನೂ ಕೂಡ ಮಳೆ ಅಂತೂ ಬರಲಿಲ್ಲ. ನೋಡಿ, ಎಲ್ಲ ದೇವ್ರುಗಳ್ನೂ ಕರೆಸಿದ್ರು. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಅಂದರೆ ಖುಷಿ ಆಗೋಯಿತು. ನೋಡಿ, ದೇವ್ರು ಕುಣಿತಾ ಇರೋದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ವೀಡಿಯೋ ಮಾಡೋದಕ್ಕಾಗಿಲ್ಲ, ಆದರೆ ನಮ್ಮ ಯಜಮಾನ್ರು ವೀಡಿಯೋ ಮಾಡಿಕೊಟ್ಟಿದ್ರು. ನೋಡಿ, ಇವಾಗ ಅಣ್ಣಮ್ಮ ದೇವರು ಬಂದರು. ಹಾಗೆ ಎಲ್ಲ ದೇವ್ರುಗಳಿಗೂ ಕೂಡ ಚೆನ್ನಾಗಿ ರೆಡಿ ಮಾಡಿದರು. ನೋಡಿ, ರಥ ಎಲ್ಲ ಕಟ್ಸಿದ್ರು. ಅಂದರೆ ಪ್ರತಿ ವರ್ಷವೂ ಕಟ್ಸ್ತಾರೆ, ಈ ಥರ ಮಾಡ್ತಾಯಿದ್ರೆ. ಅಣ್ಣಮ್ಮಂಗೆ ಸ್ವಲ್ಪ ಗ್ರ್ಯಾಂಡಾಗಿ ಇದು ಮಾಡ್ತಾಯಿದ್ರು. ಇನ್ನು ಯಾವುದಕ್ಕೂ ಇನ್ಯಾವ ದೇವ್ರಿಗೂ ಕೂಡ ರಥ ಎಲ್ಲ ಇದು ಮಾಡಿಸ್ತಾ ಇರಲಿಲ್ಲ. ಇವಾಗ ಎಲ್ಲ ದೇವ್ರಿಗೂ ಕೂಡ ರಥ ಎಲ್ಲ ಮಾಡಿಸಿದ್ರು. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡಿದರು ಈ ವರ್ಷ. ನನಗಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ, ಆ ಥರ ಗ್ರ್ಯಾಂಡಾಗಿತ್ತು ಈ ಸತಿ. ಅಂದರೆ ಊರುಗಳ ಕಡೆ ಎಲ್ಲ ಮಾರಿ ಹಬ್ಬ ಆ ಥರ ಎಲ್ಲ ಮಾಡಿದಾಗ ಒಂದೊಂದು ಕಡೆ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ. ಅದೇ ಥರ ಕೂಡ ಈ ವರ್ಷ ಇಲ್ಲಿ ನಮ್ಮ ಏರಿಯಾದಲ್ಲಿ ಮಾಡಿದರು. ಚೆನ್ನಾಗಿ ಮಾಡಿದರು. ಮಳೆ ಅಂದರೆ ನೆನ್ನೆನೂ ಕೂಡ ಎಲ್ಲ ಫುಲ್ ಪ್ರೋಗ್ರಾಮ್ ಎಲ್ಲ ಇತ್ತು, ಆದರೆ ಪ್ರೋಗ್ರಾಮ್ ಎಲ್ಲ ನೋಡೋದಕ್ಕೂ ಆಗಲಿಲ್ಲ, ಯಾಕಂದರೆ ಮಳೆ ಬಂದುಬಿಟ್ಟಿತ್ತಲ್ಲ ಅಂತ. ಇವತ್ತು ಕೂಡ ಹಾಗೆ ನಿನ್ನೆ ನೈಟೆಲ್ಲ ಓದಿತ್ತು, ಇವತ್ತು ಮಧ್ಯಾಹ್ನ ಎಲ್ಲ ಓದಿತ್ತಲ್ಲ, ಹೋಗ್ಬಿಡು ಇನ್ನು ಸಂಜೆ ಅಂತೂ ಮಳೆ ಇರುತ್ತೆ, ದೇವ್ರ ಮೆರವಣಿಗೆಲ್ಲ ನೋಡೋದಕ್ಕಾಗಲ್ಲ ಅಂತೆಲ್ಲ ಅಂದ್ಕೊಂಡಿದ್ರು. ಹಾಗೆಯೇ ಕೂಡ ಒಂದು ದೇವ್ರನ್ನ ಅಂದರೆ ಅಣ್ಣಮ್ಮನ್ನ ರೆಡಿ ಮಾಡಿಬಿಟ್ಟು ಅರ್ಧ ದಾರಿಗೂ ಕರ್ಕೊಂಡ್ಬಂದ್ಬಿಟ್ಟಿದ್ರು. ಮಳೆ ನಿಂತೋಯ್ತಲ್ಲ ಅಂತಂದ್ಬಿಟ್ಟು ಮತ್ತೆ ಎಲ್ಲ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ದೇವ್ರುಗಳನ್ನೂ ರೆಡಿ ಮಾಡಿಸ್ಕೊಂಡು ಮತ್ತೆ ಮೆರವಣಿಗೆ ಸ್ಟಾರ್ಟ್ ಮಾಡಿದ್ರು. ಫೈನಲ್ಲಾಗಿ ಮೆರವಣಿಗೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಯಾವುದೇ ಮಳೆ ಹಾಗೆ ಗಲಾಟೆ ಜಗಳ ಆ ಥರ ಏನೂ ಆಗದೇ ದೇವ್ರನ್ನ ಆರಾಮಾಗಿ ನೆಮ್ಮದಿಯಿಂದನೇ ನಮ್ಮ ಏರಿಯಾದಿಂದ ದೇವರು ಅಣ್ಣಮ್ಮ ಹೋದರು ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಕುಣಿತಾಯಿದ್ರು, ತುಂಬ ಚೆನ್ನಾಗಿ ಕುಣಿತಾಯಿದ್ರು. ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಯಾವುದೇ ಥರ ಗಲಾಟೆಗಳು ಮಾಡ್ಕೊಳ್ಳಲಿಲ್ಲ. ಯಾವಾಗಲೂ ಅಂದರೆ ಸ್ವಲ್ಪ ಅವರೆಲ್ಲ ಗಲಾಟೆ ಮಾಡ್ಕೊತಾರಲ್ಲ, ಆ ಥರ ಏನೂ ಆಗಲಿಲ್ಲ. ಒಂಥರ ಒಳ್ಳೆಯದಾಯಿತು ಅಂತಲೇ ಹೇಳ್ಬೋದು. ಮಳೆಯ ಕಾಲದಲ್ಲಿ ಬೇಗ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಕೊಳ್ಳೋ ಇದರಲ್ಲಿ ಆರಾಮಾಗೇ ಏನೂ ಇಲ್ಲದೇ ನಿಧಾನಕ್ಕೇ ಹೋಗಿದ್ರು. ಚೆನ್ನಾಗಿತ್ತು. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆ ನಾವು ಕೂಡ ತುಂಬ ಹೊತ್ತು ಅಲ್ಲೇ ನಿಂತ್ಕೊಂಡು ದೇವ್ರ ಮೆರವಣಿಗೆ ಎಲ್ಲ ನೋಡಿಕೊಂಡು ಫೈನಲ್ಲಾಗಿ ಒಂದು 10 ಗಂಟೆ ಹಂಗೆ ಮನೆಗೆ ಬಂದ್ವಿ. ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವ್ರ ಮೆರವಣಿಗೆ ಎಲ್ಲ.
ನಿಮ್ಮ ಏರಿಯಾದಲ್ಲಿ ಹೀಗೆ ಮಾಡ್ತಾರಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.